ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಇಲ್ಲಿ ನೋಡ್ಬೋದು ವ್ಯಾರಿಫಿಕೇಷನ್ ಸ್ಲಿಪ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡ್ಬೋದು ಎಲ್ಲ ನಿಮ್ಮ ಕ್ಯಾಟಗರಿ, ರಿಸರ್ವ್ ಡೀಟೇಲ್ಸ್ ಎಲ್ಲ ಇರುತ್ತೆ. ನಿಮ್ಮ ರ್ಯಾಂಕಿಂಗ್, ನಿಮ್ಮದೆಲ್ಲ ನೇಮ್ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೂ ಕೂಡ ಅದನ್ನೆಲ್ಲ ಬಂದಿರುತ್ತೆ. ಇದನ್ನು ನೀನು ಡೈರೆಕ್ಟರ್ ಅವ್ರಿಗೆ ಕೇಳಿದಾಗ ಅವ್ರು ಅಂದಿದ್ದು ನಾಳೆ ಬರುತ್ತೆ ಅಂತ. ಅದ್ರ ಟೈಮಿಂಗ್ ಅದು ಹೇಳಿಲ್ಲ, ಯಾಕಂದರೆ ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾಳೆ ನಿಮ್ಮ ವ್ಯಾರಿಫಿಕೇಷನ್ ಸ್ಲಿಪ್ ನಿಮ್ಮ ಕೈಯಾಗಿರುತ್ತೆ ಅಂತ ಡೈರೆಕ್ಟರ್ದವ್ರು ಹೇಳಿದ್ದಾರೆ. ಬಟ್ ನೋಡೋಣ ಏನಂತ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸರ್ ಅಂತ ಕೇಳಿದಾಗ ನೆಕ್ಸ್ಟ್ ವೀಕಿಂತ ಆಪ್ಷನ್ ಎಂಟ್ರಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಫೋಟೋ ಬಾಜು ನಿಮ್ಮೊಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ತುಂಬ ಮಹತ್ವವಾಗಿದೆ, ಯಾಕೆಂದರೆ ಅದೇ ಸ್ಕ್ಯಾನರಿಂದ ನಿಮ್ಮ ಆಪ್ಷನ್ ಎಂಟ್ರಿ ಲಾಗಿನ್ ಆಗುತ್ತೆ. ಸೊ ಅದನ್ನು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್. ಮತ್ತು ನೀವು ಮ್ಯಾಲೆ ನೋಡ್ಬೋದು ಆಪ್ಷನ್ ಎಂಟ್ರಿ CT ನಂಬರ್, ಅದು ತುಂಬ ಇಂಪಾರ್ಟೆಂಟ್. ಒಂದು ವೇಳೆ ಸ್ಕ್ಯಾನರ್ ಕೊಟ್ಟರು ಅದನ್ನು ಕೊಡಬೇಡಿ, ಯಾಕೆಂದರೆ ಅದೇ ನಿಮ್ಮದು ಆಪ್ಷನ್ ಎಂಟ್ರಿ ಒಳಗೆ ಹೆಲ್ಪ್ ಮಾಡುತ್ತೆ ತುಂಬ. ಮತ್ತು ಸ್ಕ್ಯಾನರ್ ಅದನ್ನು ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡೋಕೆ ಹೋಗಬೇಡಿ. ಬೇರೆಯವ್ರಿಗೆ ನೀವು ವ್ಯಾರಿಫಿಕೇಷನ್ ಸ್ಲಿಪ್ ಕಳಿಸ್ತೀರ ಅಂದ್ರೂ ಅದ್ರ ಮೇಲೆ ಏನಾದರೂ ಡಾಟ್ಸು ಇಲ್ಲ ಅದನ್ನು ಹೈಡ್ ಮಾಡಿ ಕಳಿಸಿ, ಯಾಕೆಂದರೆ ಅದರಿಂದ ಅವ್ರು ನಿಮ್ಮ ಲಾಗಿನ್ ಆಕ್ಸೆಸ್ ಮಾಡ್ಬೋದು. ಅಲ್ಲಿ ನಿಮ್ಮ ಫೇಸ್ ಬೇಕು, ಆದರೆ ಹೇಳೋಕ್ಕಾಗಲ್ಲ ಸೈಬರ್ ಕ್ರೈಮ್ಸ್ನವ್ರು ಯಾವ ರೀತಿ ಇರ್ತಾರೆ ಅಂತ. ಸೊ ಅದನ್ನ ತುಂಬ ಕೇರ್ಫುಲ್ಲಾಗಿ ನೋಡಿ ಮತ್ತು ಎಲ್ಲ ರೀತಿಯ ಮುನ್ನೆಚ್ಚರಿಕೆಯಿಂದ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಬಂದರೆ, ನನ್ನ ರ್ಯಾಂಕಿಂಗ್ ಏನಾದರೂ ಹೈ ಇದೆ ಅಂತಂದರೆ ನಿಮ್ಮ ರ್ಯಾಂಕು ನಿಮ್ಗೆ ಯಾವ ಬ್ರ್ಯಾಂಚ್ ಬೇಕು, ಇಂಜಿನಿಯರಿಂಗ್ ಇಲ್ಲ B.Pharmacy ಒಳಗೆ, ಅಲ್ಲಿ ಯಾವುದೇ ರೀತಿಯಲ್ಲಿ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲ ಇನ್ಸ್ಟಾಗ್ರಾಮ್ ಮಾಡಿ DM ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮ PUC ಮ್ಯಾಥ್ಸ್ ಎಲ್ಲ ಕರೆಕ್ಟ್ ಬಂದಿದ್ದಾರೋ ನೋಡಿ. ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ಸ್ ಅದೇ ಹೆಂಗೆ ಬಂದಿದೆ, ರ್ಯಾಂಕಿಂಗ್ಸ್ ಎಲ್ಲ ಕರೆಕ್ಟ್ ಬಂದಿದ್ದಾವಿಲ್ಲ, ಯಾಕಂದರೆ ನಿಮ್ಮ ರ್ಯಾಂಕಿಂಗ್ಸ್ ಮೊದಲೇ ಬಿಟ್ಬಿಟ್ಟಿದ್ದಾರೆ. ಅದು ಇದು ಮಿಸ್ ಮ್ಯಾಚ್ ಆದರೆ ಅದನ್ನು KE ಹೇಳಿ ಅವ್ರು ನಿಮಗೆಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ರ್ಯಾಂಕಿಂಗ್ಸ್ ಎಲ್ಲ ಕರೆಕ್ಟಾಗಿದೆ ಇಲ್ಲ ನೋಡ. B.Pharmacy, BTech, ಇಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಾ, ಅಗ್ರಿ, ಸೈನ್ಸ್, ವೆಟರ್ನರಿ ಸೈನ್ಸ್, BSc. ಓಕೆ, ಸೊ ಎಲ್ಲ ರೀತಿಯ ನೋಡ್ಕೊಂಡು ನಿಮ್ಮ ವ್ಯಾರಿಫಿಕೇಷನ್ ಸ್ಲಿಪ್ ಕರೆಕ್ಟಾಗಿ ಬಂದಿದೆ ಎಲ್ಲ ನೋಡಿ ಅದಾದಮೇಲೆ ನೀವು ಮುಂದಿನ ಕ್ರಿಯೆಗೆ ಹೋಗಿ. ಆಪ್ಷನ್ ಎಂಟ್ರಿ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟರ್ದವರು. ಅದನ್ನು ನೋಡೋಣ ನೆಕ್ಸ್ಟ್ ವೀಕ್ ಒಳಗೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ. ಅದೇ ನಾಳೆ 11ನೇ ತಾರೀಕು ನಿಮಗೆ ಆಪ್ಷನ್ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ವ್ಯಾರಿಫಿಕೇಷನ್ ಸ್ಲಿಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ ಎಷ್ಟು ಗಂಟೆಗೆ ಕೊಡ್ತಾರೆ ಏನಂತ. ಅದಾದಮೇಲೆ ನಿಮ್ಗೆ ಏನಾದರೂ ನೀಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ CET ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡ್ಬೋದು, ಇದು ಹೋದ ವರ್ಷ ಒಬ್ಬ ಸ್ಟೂಡೆಂಟ್ದು ಇದು ಆಪ್ಷನ್ ಎಂಟ್ರಿ ಸ್ಲಿಪ್, ಇದು ವ್ಯಾರಿಫಿಕೇಷನ್ ಸ್ಲಿಪ್. ಸೊ ಅದನ್ನು ಏನು ಸ್ಕ್ಯಾನರ್ ಯೂಸ್ ಮಾಡೋಕೆ ಹೋಗ್ಬಿಡಿ, ಅದ್ರ ಏನು ಯೂಸ್ ಇಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ನಿಮ್ಮ ರ್ಯಾಂಕಿಂಗ್ಸ್ ಎಲ್ಲ ನೋಡಿ ಕರೆಕ್ಟ್ ಆಗಿದಾವಲ್ಲ ಅಂತ. ಪ್ಲಸ್ ಸೈಡ್ ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂದರೆ ಸ್ಪೆಲ್ಲಿಂಗ್ಸು ಎಲ್ಲ, ಫಾದರ್ ನೇಮ್ ಸ್ಪೆಲ್ಲಿಂಗು, ಮದರ್ ನೇಮ್ ಸ್ಪೆಲ್ಲಿಂಗು, ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಇದೆ ನೋಡಿ. ಯಾಕೆಂದರೆ ಮುಂದೆ ಅದೇ ನಿಮ್ಮ ಕಾಲೇಜಿಗೆ ಅದೇ ಫಾರ್ವರ್ಡ್ ಆಗುತ್ತೆ, ಅದನ್ನು ಬಿಟ್ಟು ಬೇರೆ ಏನೂ ಫಾರ್ವರ್ಡ್ ಆಗೋಲ್ಲ. ಈಗ ನಾವು ನಿಮಗೆ ಯಾವ ರೀತಿಯ ಲಿಂಕ್ ಕಾಣಿಸುತ್ತೆ ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಿಮಗೆ ಅದರಲ್ಲಿ ಯಾವ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಲಿಂಕ್ ಅಂತ ಮ್ಯಾಲ್ 3 ಡಾಟ್ಸ್ ಒಳಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಇಯರ್ ತೋರಿಸ್ತಾ ಇರೋದು ಹಿಂಗೆ. ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಮಾಡಿ ಮತ್ತು ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಅಂತ ಈ ರೀತಿ ನೀವು ಲಿಂಕ್ ಬಿಡ್ತಾರೆ. ಅದರಲ್ಲಿ ನೀವು ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ದ ಓಪನ್ ಪೇಜ್ ಆಫ್ ವ್ಯಾರಿಫಿಕೇಷನ್ ಸ್ಲಿಪ್. ಅಲ್ಲಿ ನೀವು ನಿಮ್ಮ ಎಲ್ಲ ರೀತಿಯ ಇದನ್ನ ಹಾಕಬೇಕು. ಅಂದರೆ ನಿಮ್ಮ ಡೀಟೇಲ್ಸ್, ನಿಮ್ಮದೆಲ್ಲ ನಿಮ್ಮ ಲಾಗಿನ್ ರಿಜಿಸ್ಟರ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಷನ್ ಎಲ್ಲ ಹಾಕಿ ಇದನ್ನು OTP ಕೊಟ್ಟು ಅದಾದಮೇಲೆ ನೀವು ತಳಗೆ ಇದು ಮಾಡಬೇಕು. ಅದು ತಳಗೆ ಕ್ಯಾಪ್ಷನ್ ಅಂತಿದೆ, ಅದ್ರ ತಳಗೆ ನಿಮ್ಮ OTP ಅಂತ ಇರುತ್ತೆ. ಲಾಗಿನ್ ಯೂಸ್ OTP ಲಾಗಿನ್ ಅಂತ, ಅದು OTP ಬರುತ್ತೆ. ಆ OTP ಆಗಬೇಕು. ಯಾವುದೇ ಕಾರಣಕ್ಕೂ ಸೈಬರ್ ಕ್ರೈಮಲ್ಲಿ ನೀವು ಹಾಕಿಸ್ತೀರ ಅಂದರೆ ನೀವು ಅದು ಮುಂದೆ ಕುಂದಿರಿ, ಯಾಕೆಂದರೆ ನಿಮ್ಮ ಫೇಸ್ ಬೇಕು ಅವರಿಗೆ. ನಿಮ್ಮ ಫೇಸ್ ಇಲ್ಲ ಅಂದರೆ ಅದು ಲಾಗಿನ್ ಆಗೋಲ್ಲ. ಓಕೆ, ಆಪ್ಷನ್ ಎಂಟ್ರಿ ಮಾಡುವಾಗ ವ್ಯಾರಿಫಿಕೇಷನ್ ಸ್ಲಿಪ್ ನೀವು ಫೋನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಏನು ಅಷ್ಟೇನು ಸಮಸ್ಯೆ ಇಲ್ಲ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್.